ಬುರುಡೆ ಪ್ರಕರಣದಲ್ಲಿ ಎಸ್ಐಟಿ ಹಾಕಿದ ಗಾಳಕ್ಕೆ ಭಾರಿ ತಿಮಿಂಗಿಲಗಳು ಪತ್ತೆಯಾಗಿದ್ದಾವೆ. ಬುರುಡೆ ಮರುಶೋಧ ಮೊದಲ ದಿನ, ಆ ದಿನದ ತನಿಖೆ ಭಾರಿ ಯಶಸ್ಸು. ಬಂಗ್ಲೆಗುಡ್ಡದ ಅರಣ್ಯದ 9 ಕಡೆ ಮಾನವ ಅವಶೇಷ ಪತ್ತೆಯಾಗಿದೆ. ಅರ್ಥಾತ್ ಮನುಷ್ಯನ ಸಂಪೂರ್ಣ ಅಸ್ಥಿಪಂಜರ. ನೇತ್ರಾವತಿ ಸ್ನಾನ ಘಟ್ಟದ ಸಮೀಪವಿರುವ ಬಂಗ್ಲೆಗುಡ್ಡೆ ಅರಣ್ಯ. ಮರುಶೋಧದ ಮೊದಲ ದಿನವೇ 9 ಕಡೆ ತಲೆಬುರುಡೆ ಮೂಳೆಗಳು ಪತ್ತೆಯಾಗಿದೆ. ಸೌಜನ್ಯ ಮಾವ ವಿಠಲಗೌಡ ಹೇಳಿಕೆ ಆಧರಿಸಿ ಎಸ್ಐಟಿ ಆಪರೇಷನ್ ಮಾಡಲಾಯಿತು. ಇವತ್ತು ಹಲವು ಇಲಾಖಾ ಅಧಿಕಾರಿಗಳ ಸಹಯೋಗದಲ್ಲಿ ಭಾರಿ ಶೋಧ ಕಾರ್ಯ ನಡೆಯಿತು. ಮಾನವ ಅವಶೇಷಗಳ ಜೊತೆ ಆ ಪ್ರದೇಶದ ಮಣ್ಣು ಸಂಗ್ರಹ ಮಾಡಿಕೊಳ್ಳಲಾಗಿದೆ. ಈ ಮಾನವ ಅವಶೇಷಗಳು ಯಾವ ಕಾಲಘಟ್ಟದ್ದು ಎಂದು ಪತ್ತೆ ಹಚ್ಚೋದಕ್ಕೆ ಆ ಭಾಗದ ಮಣ್ಣನ್ನು ಕೂಡ ಸಂಗ್ರಹಿಸಲಾಗಿದೆ. ಯಾವ ರೀತಿಯಿಂದ ಇವರ ಸಾವಾಗಿರಬಹುದು ಎಂಬುದರ ಬಗ್ಗೆ ವರದಿಗಳು ಬೇಕು. ಆತ್ಮಹತ್ಯೆನ, ಕೊಲೆನ, ಸಹಜ ಸಾವ ಅಥವಾ ಅಸಹಜ ಸಾವುಗಳ, ಹೀಗೆ ನಾನಾ ಆಯಾಮಗಳಲ್ಲಿ ಎಸ್ಐಟಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ಸಂಗ್ರಹ ಮಾಡಿದ ಅವಶೇಷಗಳು ಎಫ್ಎಸ್ಎಲ್ಗೆ ರವಾನೆ. ಸಂಗ್ರಹಿಸಿದ ಅವಶೇಷಗಳನ್ನು ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. ಬಂಗ್ಲೆಗುಡ್ಡದ ಅರಣ್ಯದಲ್ಲಿ ನಾಳೆಯೂ ಮಹಜರು ಸಾಧ್ಯತೆ. ಧರ್ಮಸ್ಥಳ ಫೈಲ್ಸ್ ತನಿಖೆಗೆ ಸಿಗಲಿದೆ ಇನ್ನಷ್ಟು ವೇಗ. ಬುರುಡೆ ಪ್ರಕರಣದಲ್ಲಿ ಸೌಜನ್ಯಾಳ ಮಾವ ಆ ಮಾವ ವಿಠಲಗೌಡನ ಸ್ಟೇಟ್ಮೆಂಟ್ ಆಧರಿಸಿ ಎಸ್ಐಟಿ ಅಗೈನ್ ಪರಿಶೀಲನೆಯನ್ನು ಮಾಡಿತು. ತಾತ್ಕಾಲಿಕವಾಗಿ ಎಸ್ಐಟಿ ಇನ್ವೆಸ್ಟಿಗೇಷನ್ ಸ್ಥಗಿತಗೊಂಡಿದೆ. ಹಾಗಾಗಿ ಬುರುಡೆ ಪ್ರಕರಣ ಒಂದು ಬುರುಡೆ ಪ್ರಕರಣ, ಅದರಲ್ಲಿ ಏನೂ ಸಿಗಲಾರದು ಅಂತ ಹೇಳಿ ಒಂದಷ್ಟು ಜನ ವಾದ ಮಾಡ್ತಾ ಇದ್ರು. ಆದರೆ ಆ ವಾದಗಳ ತಲೆಗೆ ಹೊಡೆದಂಗೆ ಇವತ್ತು ಎಸ್ಐಟಿ ಅಗೈನ್ ತನಿಖೆಗೆ ಇಳಿದಿದೆ. ಎಫ್ಎಸ್ಎಲ್ ಇತಿಹಾಸದಲ್ಲಿ ಪ್ರಥಮ ಬಾರಿ 50 ಸಿಬ್ಬಂದಿಗಳೊಂದಿಗೆ ಕಾಡಿಗೆ ನುಗ್ಗಿದ್ದಾರೆ. ಬಂಗ್ಲೆಗುಡ್ಡ ನೇತ್ರಾವತಿ ಸ್ನಾನ ಘಟ್ಟ, ಯಾವ ಧರ್ಮಕ್ಷೇತ್ರದಲ್ಲಿ ಭಕ್ತರು ಬಂದು ಮಿಂದೇಳುತ್ತಾರೋ ಸ್ನಾನ ಘಟ್ಟ, ಅದೇ ಸ್ನಾನ ಘಟ್ಟದ ಸನಿಹದಲ್ಲಿರುವ ಕೂದಲೆಳೆ ಅಂತರದಲ್ಲಿರುವಂತಹ ಬಂಗ್ಲೆಗುಡ್ಡ, ಅಲ್ಲಿ ಬರೋಬ್ಬರಿ ಅಸ್ಥಿಪಂಜರಗಳು ಪತ್ತೆಯಾಗಿದ್ದಾವೆ. ಕೈ ತುಂಬ ಮೂಳೆಗಳು ಸಿಕ್ಕಿದಾವೆ. ಮನುಷ್ಯನ ಪರಿಪೂರ್ಣ ಕಳೇಬರ, ಕೈ ತುಂಬ ಮೂಳೆಗಳು, ಬಕೆಟ್ ತುಂಬ ಅಸ್ಥಿ ಪಂಜರಗಳ ಮೂಳೆಗಳು. ಎಫ್ಎಸ್ಎಲ್ ಎಕ್ಸ್ಪರ್ಟ್ಗಳಿದ್ರು, ಬೇರೆ ಬೇರೆ ವಿಭಾಗದ ಎಕ್ಸ್ಪರ್ಟ್ಗಳು ಕೂಡ ಇವತ್ತು ಎಸ್ಐಟಿಯ ಜೊತೆ ಸಹಕರಿಸಿದ್ರು. ವಿಠಲಗೌಡನು ಕೂಡ ಬುರುಡೆ ಬಿಡ್ತಾನೆ. ಈ ಪ್ರಕರಣವನ್ನ ಹಳ್ಳ ಹಿಡಿಸೋದಕ್ಕೆ ಚಿನ್ನಯ್ಯನ ಪ್ರಯತ್ನ ಹೇಗಿತ್ತೋ ಅದೇ ತರಹದ ಪ್ರಯತ್ನ ವಿಠಲಗೌಡನದ್ದು ಅನ್ನೋ ಆರೋಪ ಇತ್ತು. ನೋಡಿ, ಈ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಕಾನ್ಫಿಡೆನ್ಸ್ ಬರೋದು ಯಾವಾಗ ಅಂತ ಹೇಳಿದ್ರೆ, ಇಬ್ಬರು ನ್ಯಾಯಾಲಯದ ಅಂಗಳಕ್ಕೆ ಹೋಗಿ ಮನವಿ ಮಾಡಿಕೊಳ್ತಾರೆ. ಯಾವ ಚಿನ್ನಯ್ಯ ಹೆಣ ಹೂಳ್ತಾ ಇದ್ನೋ ಆತ ಹೂಳೋದನ್ನ ನಮ್ಮ 2 ಕೃಷ್ಣಮಣಿಗಳಿಂದ ನಾವು ಕಂಡಿದ್ದೀವಿ, ನಗ್ನ ನೇತ್ರದಲ್ಲಿ ನಾವು ನೋಡಿದ್ದೇವೆ. ನ್ಯಾಯಾಲಯಕ್ಕೆ ಹೋಗ್ತು 2 ಮನವಿ. ಅದಾದ ನಂತರ ಸೌಜನ್ಯಾಳ ಮಾವ ಎಂದು ಹೇಳುವ ವಿಠಲಗೌಡ ಎಸ್ಐಟಿಗೆ ಶರಣಾಗ್ತಾನೆ. ಅರ್ಥಾತ್ ನನಗೊಂದಷ್ಟು ಸತ್ಯಗಳು ಗೊತ್ತಿದೆ, ನಿಮ್ಮ ಮುಖೇನ ನಾನು ಬಹಿರಂಗಪಡಿಸಬೇಕು. ಚಿನ್ನಯ್ಯನಂತೆ 164 ಸ್ಟೇಟ್ಮೆಂಟ್ ಆಗಿರಲಿಲ್ಲ ವಿಠಲಗೌಡರದ್ದು. ಎಸ್ಐಟಿ ಅಧಿಕಾರಿಗಳ ಜೊತೆ ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತ ಹೇಳಿ ಲೀಗಲ್ ಸಹಕಾರಗಳನ್ನ ಕೊಡುತ್ತೇನೆ, ನನ್ನ ಜೊತೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದ ವಿಠಲಗೌಡ. ಆದರೆ ಎಸ್ಐಟಿ ಅಧಿಕಾರಿಗಳ ಪಂಚನಾಮೆ ಅರ್ಥಾತ್ ಸ್ಥಳ ಮಹಜರಿನ ಸಂದರ್ಭ ನಿರೀಕ್ಷೆಗೂ ಮೀರಿದ ಮೂಳೆಗಳು ಸಿಗ್ತವೆ. ಬಕೆಟ್ ತುಂಬಾ ಮೂಳೆಗಳು. ಇವತ್ತು ಒಂದು ಕಡೆ ರೋಮಾಂಚನ. ಕಾರಣ, ಕರ್ನಾಟಕದ ಯಾವುದೇ ಒಂದು ಪ್ರಕರಣದಲ್ಲಿ ಭಾರಿ ಪ್ರಮಾಣದ ಎಫ್ಎಸ್ಎಲ್ ಎಕ್ಸ್ಪರ್ಟ್ಗಳು ಭಾಗಿಯಾಗಿದ್ದಾರೆ ಅನ್ನೋ ಪ್ರಕರಣ ಇದ್ರೆ ಅದು ಈ ಮ್ಯಾಸಿವ್ ಧರ್ಮಸ್ಥಳ ಹೆಣಊತ ಪ್ರಕರಣನೇ. 50 ಬರೋಬ್ಬರಿ ಸಿಬ್ಬಂದಿಗಳು ಹೋಗ್ತಾರೆ. 50 ಸಿಬ್ಬಂದಿಗಳು.
ನಾನು ನನ್ನ ಸಾಲುಗಳಿಗೆ ಸೌಂದರ್ಯ ಇರಲಿ ಅಂತ ಹೇಳಿ ಬಕೆಟ್ ಅನ್ನೋ ಪದಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಹೋದ ಸಿಬ್ಬಂದಿಗಳ ಬಕೆಟ್ ತುಂಬಾ ಅಸ್ಥಿಗಳು ತುಂಬಿಕೊಂಡು ಬರ್ತಾರೆ, ಮರಳು ತುಂಬಿಕೊಂಡು ಬಂದಂಗೆ. ಮುರಿದ ಮೂಳೆಗಳು, ಜಾಯಿಂಟ್ ಆಗಿರುವಂತಹ ಮೂಳೆಗಳು, ಅವೆಲ್ಲವೂ ಕೂಡ ಎಕ್ಸ್ಪರ್ಟ್ಗಳು ತಿಳಿಸ್ಬೇಕು ವರದಿಯಲ್ಲಿ. ಆದರೆ ಬಕೆಟ್ ತುಂಬ ಮೂಳೆಗಳು ಕರೆಕ್ಟ್ ತಗೊಂಡೋಗಿದ್ದಾರೆ. ಇನ್ನು ನಾಳೆಯೂ ಕೂಡ ಸ್ಥಳ ಮಹಜರಾಗೋ ಸಾಧ್ಯತೆಗಳಿದ್ದಾವೆ, ತಳ್ಳಿ ಹಾಕುವಂತಿಲ್ಲ ಆ ಸಾಧ್ಯತೆನ. ಸೊ ಇದು ಇವತ್ತು FSL ಅಥವಾ SIT ಅಧಿಕಾರಿಗಳಿಗೆ ಸಿಕ್ಕಂತಹ ಅಸ್ಥಿಗಳ ಅಪ್ಡೇಟ್ಸ್ಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.